ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್. ಮೊದಲನೇದಾಗಿ ಕಿರಣ್ ಕಾರ್ ಕ್ರೇಜ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೀವೇನಾದ್ರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ನಾವು ಮಾಡುವ ಹೊಸ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನು ಇವತ್ತಿನ ವಿಡಿಯೋದಲ್ಲಿ ತರಬೇತಿ 4 ಅನ್ನು ಹೇಳ್ಕೊಡ್ತೀನಿ. ನೀವೇನು ತರಬೇತಿ 1, 2, 3 ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಮತ್ತು ಮೇಲ್ಗಡೆ ಐ ಬಟನ್ ಹಾಕ್ತೀನಿ, ಹೋಗಿ ಕ್ಲಿಕ್ ಮಾಡಿ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಂಬನ್ನಿ. ಅದು ನೋಡ್ಕೊಂಬಂದ್ರೆ ಇದು ವಿಡಿಯೋ ಚೆನ್ನಾಗಿ ಅರ್ಥ ಆಗೋದು. ಮತ್ತು ಇವತ್ತಿನ ವಿಡಿಯೋದಲ್ಲಿ ಹ್ಯಾಂಡ್ ಬ್ರೇಕ್ ಬಗ್ಗೆ ಮತ್ತು ಗೇರ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೀವು ಕಂಪ್ಯೂಟಾಗಿ ಕ್ಲಚ್ನ ಈ ಥರ ಪ್ರೆಸ್ ಮಾಡಿಕೊಂಡು, ಈ ಥರ ಕಂಪ್ಯೂಟಾಗಿ ಪ್ರೆಸ್ ಮಾಡಿಕೊಂಡು ನೀವು ಫಸ್ಟ್ ಗೇರ್ಗೆ ಈ ಥರ ಅಪ್ಲೈ ಮಾಡಿಕೊಂಡು ಲೆಫ್ಟ್ಗೆ ಹಾಕಿ ಹಿಂಗೆ ಮೇಲ್ಗಡೆ ಹಾಕಬೇಕು. ಆವಾಗ ಫಸ್ಟ್ ಗೇರ್ಗೆ ಬೀಳುತ್ತೆ. ಆವಾಗ ನೀವು ಆಫ್ ಕ್ಲಚ್ ಮಾಡಿಕೊಂಡು ಈಗ ಇನ್ನೊಂದು ಈಗ ಆಲ್ಮೋಸ್ಟ್ ಎಲ್ಲ ಗಾಡಿಯಲ್ಲಿ ಹೆಂಗಿರ್ತದಪ್ಪ ಅಂದರೆ, ನೀವು ಗಾಡಿ ಸ್ಟಾರ್ಟ್ ಮಾಡಿದ ಮೇಲೆ ಆಫ್ ಕ್ಲಚ್ ಮಾಡ್ಕೊಂಡ್ಮೇಲೆ ಬ್ರೇಕ್ ಮೇಲೆ ಕಾಲು ತೆಗೆದ್ರೆ ಆಲ್ಮೋಸ್ಟ್ ಫಸ್ಟ್ ಗೇರಲ್ಲಿ ನಿಧಾನಕ್ಕೆ ಗಾಡಿ ಆಲ್ಮೋಸ್ಟ್ ಮೂವ್ ಆಗುತ್ತೆ. ಎಕ್ಸಲೇಟರ್ ಕೊಡೋ ಅವಶ್ಯಕತೆ ಇಲ್ಲ. ಆಲ್ಮೋಸ್ಟ್ ಗಾಡಿಲಿ ಹಂಗೆ ಇರುತ್ತೆ. ನೀವು ಎಕ್ಸಲೇಟರ್ ಫಸ್ಟ್ ಗೇರಲ್ಲಿ ಇದ್ದಾಗ ಎಕ್ಸಲೇಟರ್ ಕೊಡೋದಿಲ್ಲ ಅಂದ್ರೂ ನಿಧಾನಕ್ಕೆ ಗಾಡಿ ಮೂವ್ ಆಗ್ತಾ ಇರ್ತದೆ. ಆ ಥರನೇ ಮಾಡಿರ್ತಾನೆ ಎಲ್ಲ ಗಾಡಿನ ಆಲ್ಮೋಸ್ಟು. ಆವಾಗ ನೀವು ಎಕ್ಸಲೇಟರ್ ಕೊಡೋ ಅವಶ್ಯಕತೆ ಏನಿಲ್ಲ, ನಿಧಾನಕ್ಕೆ ಮೂವ್ ಆಗ್ತಾ ಇರ್ತದೆ. ಆಮೇಲೆ ಸ್ವಲ್ಪ ಸ್ಪೀಡ್ ಹೋಗ್ಬೇಕು ಅಂದರೆ ನೀವು ಎಕ್ಸಲೇಟರ್ನ ಕೊಡಬೇಕಾಗುತ್ತೆ. ಓಕೆನಾ. ನೀವು ಫಸ್ಟ್ ಗೇರಲ್ಲಿ 0 ಇಂದ ಮೀಟ್ರು 0 ಇಂದ ಒಂದು 20 ತನಕ ಹೋಗಲಿ, ಫಸ್ಟ್ 15 to 20 ಹೋಗಲಿ ಫಸ್ಟ್ ಗೇರಲ್ಲಿ. ಅದಾದಮೇಲೆ ನೀವೇನು ಮಾಡಬೇಕಾಗುತ್ತೆ, ಗೇರ್ನ ಚೇಂಜ್ ಮಾಡಬೇಕಾಗುತ್ತೆ. 20 ಹೋದ ತಕ್ಷಣ ಸೆಕೆಂಡ್ ಗೇರ್ಗೆ ಹಾಕ್ಬೇಕಾಗುತ್ತೆ. ಕಂಪ್ಲೀಟಾಗಿ ಕ್ಲಚ್ನ ಪ್ರೆಸ್ ಮಾಡಿ ಸೆಕೆಂಡ್ ಗೇರಿಗೆ ಹಾಕ್ಬೇಕಾಗುತ್ತೆ. ಸೆಕೆಂಡ್ ಗೇರಲ್ಲಿ 20 to 35 ಈ ಥರ ಹೋಗಲಿ. ಆಮೇಲೆ 35 ಹೋದ ತಕ್ಷಣ ಕಂಪ್ಲೀಟಾಗಿ ಕ್ಲಚ್ನ ಅಪ್ಲೈ ಮಾಡ್ಕೊಂಡು ತರ್ಡ್ ಗೇರ್ಗೆ ಹಾಕ್ಬೇಕಾಗುತ್ತೆ. 35 to 40 ತರ್ಡ್ ಗೇರಲ್ಲಿ ಹೋಗಲಿ. ಮತ್ತು 40 ಕ್ರಾಸ್ ಆದ ತಕ್ಷಣ 40 to 50, 55 ಫೋರ್ತ್ ಗೇರಲ್ಲಿ ಹೋಗಲಿ. ಓಕೆನಾ. ಆಮೇಲೆ ಒಂದು ಸಲ 60, 65 ಕ್ರಾಸ್ ಆದ ತಕ್ಷಣ 60 ಕ್ರಾಸ್ ಆದ ತಕ್ಷಣ ನೀವು 5th ಗೇರ್ ಹಾಕ್ಬೇಕಾಗುತ್ತೆ. ಒಂದು ಸಲ 60 ಕ್ರಾಸ್ ಆದ ತಕ್ಷಣ ನೀವೇನು ಮಾಡ್ಬೇಕಾಗುತ್ತೆ, 5th ಗೇರ್ಗೆ ಆಗಬೇಕಾಗುತ್ತೆ. 60 ಕ್ರಾಸ್ ಆದಮೇಲೆ ನೀವು 80, 100 ಏನೇ ಆಗಲಿ ಇನ್ನು 5th ಗೇರಲ್ಲೇ ಹೋಗ್ತಾ ಇರುತ್ತೆ. ಓಕೆನಾ. ನೀವು ಜಾಸ್ತಿ ಸ್ಪೀಡಲ್ಲಿ ಓಡಿಸೋಕೆ ಹೋಗ್ಬೇಡಿ, ಯಾಕೆಂದರೆ ನೀವು ಇನ್ನೂ ಕಲಿಯೋ ತನಕ. ಹೊಸಬ್ರುಗಳು ಯಾವುದೇ ಕಾರಣಕ್ಕೂ ಫಸ್ಟ್ ದಿನನೇ ನೀವು ತರ್ಡ್ ಗೇರು 4th ಗೇರ್ ಇವೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟು ಸೆಕೆಂಡಲ್ಲೇ ಕಲ್ತ್ಕೊತಾ ಇರಿ. ಆಮೇಲೆ ನಿಮಗೆ ಪ್ರಾಕ್ಟೀಸ್ ಆದಮೇಲೆ ನಿಮಗೆ ಎಕ್ಸ್ಪೀರಿಯೆನ್ಸು ನಿಮಗೆ ಕಾನ್ಫಿಡೆಂಟ್ ಬಂದಮೇಲೆ ತರ್ಡ್ ಗೇರು 4th ಗೇರೆಲ್ಲ ಯೂಸ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲೇ ಫಸ್ಟ್ ಗೇರು ಸೆಕೆಂಡ್ ಗೇರಲ್ಲೇ ನಿಧಾನಕ್ಕೆ ಓಡಿಸ್ತಾ ಇರಿ. ಯಾಕಂದರೆ ನಿಮಗಿನ್ನೂ ಯಾವ್ದಾದ್ರು ಅಡ್ಡ ಗಾಡಿ ಬಂದರೂ ನಿಮಗೆ ಕಂಟ್ರೋಲ್ ಮಾಡೋಕ್ಕೆ ಅವಾಗ ಬರೋದಿಲ್ಲ. ನೀವು ಸ್ವಲ್ಪ ದಿನ ಪ್ರಾಕ್ಟೀಸ್ ಆಗಂಟ ಫಸ್ಟ್ ಸೆಕೆಂಡಲ್ಲೇ ಓಡಿಸ್ತಾ ಇರಿ. ಆಮೇಲೆ 3rd, 4th, 5th ಎಲ್ಲ ಕಲ್ತ್ಕೊಂಡವ್ರಂತೆ. ಓಕೆನಾ ಫ್ರೆಂಡ್ಸ್, ಇಷ್ಟ ಆಯಿತು ಗೇರ್ ಬಗ್ಗೆ. ಮತ್ತು ಗೇರ್ ಬಗ್ಗೆ ಇನ್ನೂ ಒಂದು ಗೇರಲ್ಲಿ ಏನಪ್ಪ ಇಂಪಾರ್ಟೆಂಟ್ ಅಂದರೆ, ನೀವು ಗಾಡಿ ತುಂಬ ಸ್ಪೀಡಲ್ಲಿ ಹೋಗುವಾಗ ಬರೀ ಬ್ರೇಕಲ್ಲಿ ಅಪ್ಲೈ ಮಾಡಿದ್ರೆ ಗಾಡಿ ಕಂಟ್ರೋಲ್ ಆಗೋ ಚಾನ್ಸಸ್ ಇರೋಲ್ಲ. 80, 100 ಹೋಗುವಾಗ ಸಡನ್ನಾಗಿ ಯಾರು ಬಂದರೆ ನೀವು ಬರೀ ಸಡನ್ನಾಗಿ ಬಂದು ಸಡನ್ ಸ್ಟಾಪ್ ಮಾಡಬೇಕು ಅಂದರೆ ಬರೀ ಬ್ರೇಕ್ ಅಪ್ಲೈ ಮಾಡಿದ್ರೆ ಕಂಟ್ರೋಲ್ ಆಗೋಲ್ಲ. ನೀವು ಗೇರಲ್ಲಿ ಕೂಡ ಕಂಟ್ರೋಲ್ ಮಾಡಬೇಕಾಗುತ್ತೆ. ಅದನ್ನು ನೀವು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ಇದನ್ನು ಗೇರ್ ಯೂಸ್ ಮಾಡ್ತೀವಿ. ಈಗ ಟಾಪ್ ಗೇರ್ 5th ಹೋಗ್ತಾ ಇರ್ತೀರಾ, ಸಡನ್ ನಡೆ ಬಂದಾಗ ಬ್ರೇಕ್ ಅಪ್ಲೈ ಮಾಡಿ ಗೇರ್ ಚೇಂಜ್ ಮಾಡಿದಾಗ ಗೇರು 4th ಇಂದ 3rd ಹಿಂಗೆಲ್ಲ ಬಂದರೆ ಆಟೋಮೆಟಿಕ್ ಗಾಡಿ ಆಟೋಮೆಟಿಕ್ ಸ್ಲೋ ಆಗುತ್ತೆ. ನೀವು ಬ್ರೇಕು ಅಪ್ಲೈ ಮಾಡಿದ್ರೆ ಬೇಡ, ಆಟೋಮೆಟಿಕ್ ಸ್ಲೋ ಆಗಿಬಿಡುತ್ತೆ. ಆವಾಗ ನೀವು ಅವಾಗ ಬ್ರೇಕ್ ಅಪ್ಲೈ ಮಾಡಿದ್ರೆ ಗಾಡಿನ ಕಂಟ್ರೋಲ್ ಮಾಡ್ಬೋದು. ಬರೀ ಬ್ರೇಕಲ್ಲೇ ಕಂಟ್ರೋಲ್ ಮಾಡ್ತೀನಿ ಸ್ಪೀಡಲ್ಲಿ ಹೋಗುವಾಗ ಯಾರು ಅಡ್ಡ ಬಂದರೆ ಅಂದರೆ ಅದಾಗೋಲ್ಲ. ಅದಕ್ಕೋಸ್ಕರ ಗೇರ್ನ ಇದಕ್ಕೂ ಯೂಸ್ ಮಾಡ್ತೀವಿ. ಓಕೆನಾ. ಇದನ್ನು ನೆಕ್ಸ್ಟ್ ವಿಡಿಯೋಲ್ಲ ಕಂಪ್ಲೀಟಾಗಿ ಹೇಳ್ತೀನಿ. ಓಕೆನಾ ಫ್ರೆಂಡ್ಸ್. ಈ ಥರ ರಿವರ್ಸ್ನ ಕಂಪ್ಲೀಟಾಗಿ ಕ್ಲಚ್ನ ಈ ಥರ ಅಪ್ಲೈ ಮಾಡಿಕೊಂಡು ರಿವರ್ಸ್ ತೆಗೀರಿ. ಮತ್ತು ರಿವರ್ಸ್ ತೆಗಿಬೇಕಾದ್ರೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನೀವು 3 ಮಿರರ್ನ ನೀಟಾಗಿ ನೋಡಬೇಕಾಗುತ್ತೆ. ಲೆಫ್ಟ್ ಸೈಡ್ ಮಿರರು, ಮತ್ತು ರೈಟ್ ಸೈಡ್ ಮಿರರು, ಮತ್ತು ಸೆಂಟ್ರ್ ಮಿರರು ಅಂದರೆ ರೇರ್ ವ್ಯೂ ಮಿರರ್ನ ನೋಡಬೇಕಾಗುತ್ತೆ. ನೋಡಿಬಿಟ್ಟೆ ನೀವು ರಿವರ್ಸ್ ತೆಗಿಬೇಕು. ಯಾಕೆಂದರೆ ಹಿಂದ್ಗಡೆ ಯಾರು ಇರ್ಬೋದು, ಅಥವಾ ಹಿಂದ್ಗಡೆ ಏನಾದ್ರು ಇರ್ಬೋದು, ನೀವು ಗಾಡಿಗೆ ಟಚ್ ಮಾಡ್ಕೋಬೋದು, ಅಥವಾ ಯಾರು ನಿಂತಿರ್ಬೋದು, ಗೊತ್ತಾಗಲ್ಲ. ನೀವು ಅದಕ್ಕೋಸ್ಕರ 3 ಮಿರರ್ನ ಅಬ್ಸರ್ವ್ ಮಾಡ್ಕೊಂಡು ರಿವರ್ಸ್ನ ತೆಗಿಬೇಕು. ರಿವರ್ಸು ಅಷ್ಟೇ, ನೀವು ಈ ಥರ ಕಂಪ್ಲೀಟಾಗಿ ಕ್ಲಚ್ನ ಅಪ್ಲೈ ಮಾಡಿಕೊಂಡು ರಿವರ್ಸ್ ಗೇರ್ಗೆ ಹಾಕಿ ಎಕ್ಸಲೇಟರ್ ಕೊಡೋ ಅವಶ್ಯಕತೆ ಏನಿಲ್ಲ. ನೀವು ಹೆಂಗೆ ಫಸ್ಟ್ ಗೇರಲ್ಲಿ ಎಕ್ಸಲೇಟರ್ ಕೊಡೋ ಅವಶ್ಯಕತೆ ಇಲ್ಲ, ಫಸ್ಟ್ ಗೇರ್ಗೆ ಹಾಕಿದ ತಕ್ಷಣ ಗಾಡಿ ಆಫ್ ಕ್ಲಚ್ ಮಾಡಿದ್ರೆ ಗಾಡಿ ಮೂವ್ ಆಗುತ್ತೋ, ಅದೇ ಥರ ಇದನ್ನು ಅಷ್ಟೇ. ನೀವು ರಿವರ್ಸ್ಗೆ ಹಾಕ್ಬಿಟ್ಟು ಆಫ್ ಕ್ಲಚ್ ಮಾಡಿಕೊಂಡ್ರೆ ನಿಧಾನ ಕ್ಲಚ್ ಬಿಡ್ತಾ ಹೋದರೆ ನೀವು ಎಕ್ಸಲೇಟರ್ ಕೊಡೋ ಅವಶ್ಯಕತೆ ಏನಿಲ್ಲ, ಗಾಡಿ ಹಿಂದಕ್ಕೆ ರಿವರ್ಸ್ಗೆ ಹೋಗುತ್ತೆ. ನೀವು ರಿವರ್ಸ್ ತೆಗೆಯುವ ನಿಧಾನಕ್ಕೆ ತೆಗೀರಿ, ಎಕ್ಸಲೇಟರ್ ಕೊಡೋಕೆ ಹೋಗ್ಬೇಡಿ. ಯಾಕಂದರೆ ಫಸ್ಟು ಇನ್ನೂ ನಿಮಗೇನು ಕಾನ್ಫಿಡೆಂಟಾಗಿ ಓಡ್ಸೋಕ್ಕೆ ಗೊತ್ತಿರಲ್ಲ, ಇನ್ನೂ ನಿಮ್ಗೆ ಪ್ರಾಕ್ಟೀಸ್ ಇರೋಲ್ವಲ್ಲ. ಎಕ್ಸಲೇಟರ್ ಕೊಟ್ಟರೆ ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಗಾಡಿನ. ಅದಕ್ಕೋಸ್ಕರ ಆಫ್ ಕ್ಲಚ್ ಮಾಡ್ಕೊಳ್ಳಿ. ಗಾಡಿ ಎಕ್ಸಲೇಟರ್ ಕೊಡೋದೇನು ಬೇಡ, ಮೂವ್ ಆಗುತ್ತೆ. ನೀವು ಬ್ರೇಕ್ ಮೇಲೆ ಕಾಲು ಯಾವುದಕ್ಕೂ ಇಟ್ಕೊಂಡಿರಿ. ಅಕಸ್ಮಾತ್ ಸಡನ್ನಾಗಿ ಯಾರು ಬಂದರು, ಗಾಡಿ ಬಂತು, ಅಥವಾ ಏನಾದ್ರು ಗುಂಡಿ ಪಂಡಿ ಸಿಕ್ತಂದ್ರೆ ನೀವು ಬ್ರೇಕ್ ಅಪ್ಲೈ ಮಾಡೋಂಗಿರಬೇಕು. ಅದಕ್ಕೋಸ್ಕರ ನೀವು ಬ್ರೇಕ್ ಮೇಲೆ ಕಾಲು ಇಟ್ಕೊಂಡಿರಿ. ಎಕ್ಸಲೇಟರ್ ಕೊಡೋಕೆ ಹೋಗ್ಬೇಡಿ, ನಿಧಾನಕ್ಕೆ ಹಂಗೆ ಆಫ್ ಕ್ಲಚ್ ಮಾಡ್ಕೊಂಡು ಮೂವ್ ಮಾಡ್ತಾ ಹೋಗಿ. ಹಂಗೂ ನೀವು ಪ್ರಾಕ್ಟೀಸ್ ಆದಮೇಲೆ ಸ್ಪೀಡಾಗಿ ಸ್ವಲ್ಪ ತೆಗಿಬೇಕು ರಿವರ್ಸ್ ಅಂದರೆ, ಆಮೇಲೆ ಬೇಕಾದ್ರೆ ಎಕ್ಸಲೇಟರ್ನ ಕೊಡೋರಂತೆ. ಫ್ರೆಂಡ್ಸ್, ಈಗ ನಾವು ಪಾರ್ಕಿಂಗ್ ಬ್ರೇಕ್ ಬಗ್ಗೆ ಅಂದರೆ ಹ್ಯಾಂಡ್ ಬ್ರೇಕ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ ಫ್ರೆಂಡ್ಸ್. ಇದು ನೋಡಿ, ಈಗ ಹ್ಯಾಂಡ್ ಬ್ರೇಕ್ ನಾನು ಹಾಕಿದ್ದೀನಿ. ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಡೀಟೇಲಾಗಿ. ನೋಡಿ, ಈಗ ರಿಲೀಸ್ ಮಾಡ್ತಾಯಿದ್ದೀನಿ. ರಿಲೀಸ್ ಮಾಡ್ಬೇಕಾದ್ರೆ ನೀವು ಬ್ರೇಕ್ ಅಪ್ಲೈ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ
ರಿಲೀಸ್ ಮಾಡ್ಬೇಕಾದ್ರೆ ಬ್ರೇಕ್ ಅಪ್ಲೈ ಮಾಡ್ಕೊಂಡಿರ್ಬೇಕಾಗುತ್ತೆ. ಬಿಟ್ಟರೆ ಗಾಡಿ ಯಾವ ಕಡೆ ಡೌನ್ ಇರ್ತದೆ ಹಿಂದಕ್ಕೆ ಇಲ್ಲ ಮುಂದಕ್ಕೆ ಹೋಗ್ಬಿಡುತ್ತೆ. ಈಗ ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡಿರೋದ್ರಿಂದ ನಾನು ಬ್ರೇಕ್ ಅಪ್ಲೈ ಮಾಡ್ಕೊಂಡು ಕೂತಿದ್ದೀನಿ ನೋಡಿ. ಇದು ಏನಪ್ಪ ಅಂದರೆ ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾವು ಗಾಡಿನ ನಿಲ್ಲಿಸ್ಬಿಟ್ಟು ಮನೆಗೆ ಹೋಗುವಾಗ ಇದನ್ನ ಹ್ಯಾಂಡ್ ಬ್ರೇಕ್ನ ಹಾಕ್ಬಿಟ್ಟು ಹೋಗ್ತೀವಿ. ಯಾಕೆಂದರೆ ಗಾಡಿ ಎಲ್ಲರೂ ಹಿಂದೆ ಈಗ ಡೌನ್ ಅಪ್ಪು ಡೌನ್ ಇದ್ದಾಗ ಗಾಡಿ ಹಿಂದಕ್ಕೆ ಅಥವಾ ಮುಂದಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಹೋಗಿ ನೈಟ್ ಹೋದಾಗ ಯಾವುದಾದ್ರು ಗಾಡಿ ಅಡ್ಡ ಹೋಗಿ ಆಕ್ಸಿಡೆಂಟ್ ಆಗೋ ಚಾನ್ಸ್ ಇರುತ್ತೆ ಅಥವಾ ರೋಡಿಗೆ ಹೋಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನ ನಾವು ಗಾಡಿ ನಿಲ್ಲಿಸಿ ಹೋಗ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಂಗೆ ಹ್ಯಾಂಡ್ ಬ್ರೇಕ್ನ ಅಪ್ಲೈ ಮಾಡಿ ಹೋಗ್ಬೇಕಾಗುತ್ತೆ. ಮತ್ತು ಈ ಹ್ಯಾಂಡ್ ಬ್ರೇಕ್ನ ಅಪ್ಲೈ ಮಾಡಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ ಗೇರ್ನ ಹಾಕ್ಬಿಟ್ಟು ಹೋಗಬೇಕಾಗುತ್ತೆ. ನೀವು ನಿಲ್ಲಿಸಿ ಹೋಗುವಾಗ ಬರೀ ಹ್ಯಾಂಡ್ ಬ್ರೇಕ್ ಹಾಕಿದ್ರೆ ಸಾಲಲ್ಲ, ಬಟ್ ಇರಲಿ ಹ್ಯಾಂಡ್ ಬ್ರೇಕ್ ಹಾಕಿ ನಡೆಯುತ್ತೆ, ಬಟ್ ಸೇಫ್ಟಿಗಿರಲಿ ಇನ್ನೊಂದು ಸಲ ನೀವು ಗೇರ್ನ ಫಸ್ಟ್ ಗೇರ್ಗೆ ಹಾಕಿ ಹೋಗಿ. ಆವಾಗ ಏನಾಗುತ್ತೆ ಹ್ಯಾಂಡ್ ಬ್ರೇಕ್ ಅಕಸ್ಮಾತ್ ಫೇಲ್ ಆದ್ರೂ ಗೇರಲ್ಲಿ ಹಾಕಿರೋದ್ರಿಂದ ಗಾಡಿ ಹಿಂದಕ್ಕೆ ಮುಂದಕ್ಕೆ ಹೋಗೋಲ್ಲ. ಓಕೆನಾ. ಇದು ಏನು ಹೆಂಗಪ್ಪ ಇದು ಮಾಡೋದು ಅಂದರೆ ನೋಡಿ, ಇದನ್ನು ಲೆಫ್ಟ್ ಹ್ಯಾಂಡಲ್ಲಿ ಈ ಥರ ಇಟ್ಕೊಂಡು ಇದು ನೋಡಿ 3 ಸಲ, 1 ಸಲ ಟಕ್ ಅಂತದೆ ಮತ್ತು 2 ಸಲ 3 ಸಲ. ಈ ಸಲ 3 ಸಲ ಅಂದರೆ ಕರೆಕ್ಟಾಗಿ ಲಾಕ್ ಆಗಿದೆ ಅಂತ. ಓಕೆನಾ. 3 ಸಲ ಸೌಂಡ್ ಬರಬೇಕು. 3 ಸಲ ಅಂದಾಗ ನೋಡಿ ಇನ್ನು ಮತ್ತೆ ಏನು ಬರೋಲ್ಲ. 3 ಸಲ ಅಂದರೆ ಕರೆಕ್ಟಾಗಿ ಹ್ಯಾಂಡ್ ಬ್ರೇಕು ಅಪ್ಲೈ ಆಗಿದೆ ಅಂತ ಅರ್ಥ. ಇದು ಹಿಂದ್ಗಡೆ ವೀಲಿಗೆ ಕೊಟ್ಟಿರ್ತಾನೆ, ಕನೆಕ್ಷನ್ ಮಾಡಿರ್ತಾರೆ. ಇದನ್ನ ಹಿಂದ್ಗಡೆ ವೀಲಿಗೆ ಕನೆಕ್ಟ್ ಮಾಡಿರ್ತಾನೆ. ಇದು ಈಗ ಗಾಡಿ ನೀವು ಸ್ವಲ್ಪ ನಿಲ್ಲಿಸಿದ್ರೂ ಕೂಡ ಗಾಡಿ ಹಿಂದೆ ಮುಂದೆ ಹೋಗೋಲ್ಲ. ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಂಗೆ ಅಪ್ಲೈ ಮಾಡಬೇಕು. ಮತ್ತು ನೀವು ಸಿಗ್ನಲಲ್ಲೂ ಕೂಡ, ಈಗ ಸಿಗ್ನಲಲ್ಲಿ ನೀವು ಎಸ್ ಹಾಕೊಂಡು ಕೂತಿರ್ತೀರ, ಗಾಡಿ ಆಫ್ ಮಾಡಲ್ಲ, ಮತ್ತು ಸಿಗ್ನಲ್ ವೆಯ್ಟ್ ಮಾಡ್ತಾಯಿದ್ದೀನಿ ಈಗ ಗ್ರೀನ್ ಬೆಳೋ ಗಂಟ ಅನ್ನುವಾಗಲೂ ನೀವು ಗೇರ್ನ ನ್ಯೂಟ್ಲ್ ಮಾಡಿಬಿಟ್ಟು ಹ್ಯಾಂಡ್ ಬ್ರೇಕ್ನ ಈ ಥರ ಅಪ್ಲೈ ಮಾಡಿಕೊಂಡು ಆರಾಮಾಗಿ ಕಾಲನ್ನ ಕ್ಲಚ್ ಮೇಲೆ ಬ್ರೇಕ್ ಮೇಲೆ ಎಲ್ಲ ತಗೊಂಡು ಕೂತ್ಕೋಬೋದು. ಓಕೆನಾ. ಇದನ್ನು ಮಿಸ್ ಮಾಡ್ದಂಗೆ ನೀವು ಎಲ್ಲ ಸಿಗ್ನಲ್ಗಳು ನಿಂತಿರುವಾಗ ಅಪ್ಲೈ ಮಾಡಿ. ಯಾಕೆಂದರೆ ಹಿಂದೆ ಮುಂದೆ ಗಾಡಿ ಇರ್ತದೆ, ನೀವು ಮಿಸ್ ಮಾಡಿದ್ರೆ ಮುಂದೆ ಹಿಂದೆ ಗಾಡಿ ಮೂವ್ ಆಗಿ ಗಾಡಿ ಟಚ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ. ಇದನ್ನ ರಿಲೀಸ್ ಮಾಡಬೇಕಂದ್ರೆ ಏನು ಮಾಡಬೇಕಪ್ಪ ಅಂದರೆ ಈ ಥರ ಚೂರು ಮೇಲೆ ಎತ್ತಬೇಕು, ಈ ಥರ ಪ್ರೆಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡಿದಾಗ ಇದನ್ನು ಈ ಥರ ರಿಲೀಸ್ ಮಾಡಬೇಕು. ಓಕೆನಾ. ಈ ಥರ ರಿಲೀಸ್ ಮಾಡಿ ಬಿಡೋದು ನೋಡಿ. ಇದನ್ನು ನೀವು ಕಂಪ್ಲೀಟಾಗಿ ಈ ಥರ ಪ್ರೆಸ್ ಮಾಡಿ ಕಂಪ್ಲೀಟಾಗಿ ಇಳಿಸ್ಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಇಷ್ಟಕ್ಕೆ ನಿಲ್ಲಿಸಿರ್ತಾರೆ, ಇಳಿಸಿದೀವಿ ಅಂದ್ಕೊಂಡಿರ್ತಾರೆ ನೋಡಿ. ಇಲ್ಲಿ ಆ ಥರ ಆದರೆ ಮೀಟ್ರಲ್ಲಿ ಲೈಟ್ ಆನ್ ಆಗುತ್ತೆ. ಓಕೆನಾ. ಈ ಥರ ಕಂಪ್ಲೀಟಾಗಿ ಬಿಟ್ಟಾಗ ಆಫ್ ಆಗುತ್ತೆ. ಓಕೆನಾ. ನೀವು ಸಿಗ್ನಲ್ಗಳೆಲ್ಲ ಈ ಥರ ಮಾಡಿ ಈ ಥರ ಮೇಲ್ಗಡೆ ಎತ್ತಿ ನಿಂತ್ಕೊಳ್ಳಿ, ಕಾಲನ್ನೆಲ್ಲ ಆರಾಮಾಗಿ ಬಿಟ್ಕೊಂಡಿರಿ. ಆಮೇಲೆ ಸಿಗ್ನಲ್ ಬಿದ್ದಾಗ ಈ ಥರ ರಿಲೀಸ್ ಬ್ರೇಕ್ ಮೇಲೆ ಫಸ್ಟ್ ಕಾಲು ಇಕ್ಬಿಟ್ಟು, ಇದನ್ನ ಯಾವತ್ತೂ ರಿಲೀಸ್ ಮಾಡೋಕ್ಕೆ ಮುಂಚೆ ಬ್ರೇಕ್ ಮೇಲೆ ಕಂಪ್ಲೀಟಾಗಿ ಈ ಥರ ಕಾಲು ಇಕ್ಬಿಟ್ಟೆ ರಿಲೀಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಗಾಡಿ ಹಿಂದೆ ಮುಂದೆ ಪಾಸ್ ಆಗುತ್ತೆ. ಕಂಪ್ಲೀಟಾಗಿ ಕಾಲಿಟ್ಬಿಟ್ಟು ಆಮೇಲೆ ಅದಾದಮೇಲೆ ಇದು ಕಂಪ್ಲೀಟಾಗಿ ಈ ಥರ ಇಳಿಸಿದ ಮೇಲೆ ನೋಡಿ ಈ ಥರ ಲೈಟ್ ಹೋಗುತ್ತೆ. ಅದಾದಮೇಲೆ ನೀವು ಕ್ಲಚ್ ಅಪ್ಲೈ ಮಾಡ್ಕೊಂಡು ಗೇರ್ಗೆ ಹಾಕ್ಕೊಂಡು ಗಾಡಿನ ಮೂವ್ ಮಾಡಿ. ಓಕೆ ನಾ ಫ್ರೆಂಡ್ಸ್, ಈಗ ಇದ್ರ ಬಗ್ಗೆ ಇಷ್ಟು ತಿಳ್ಕೊಂಡ್ರೆ ಈಗ ಇವತ್ತಿನ ವೀಡಿಯೋನ ಇಲ್ಲಿಗೆ ಲಾಸ್ಟ್ ಮಾಡ್ತಾ ಇದ್ದೀನಿ. ನಾನು ಅವಾಗಲೇ ಹೇಳ್ದಂಗೆ ನೀನು ಲಾಸ್ಟ್ ವೀಡಿಯೋಸ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಹೋಗಿ ನೋಡ್ಕೊಂಬನ್ನಿ. ಮತ್ತೆ ಮೇಲ್ಗಡೆ ಐ ಬಟನನ್ನು ಕ್ಲಿಕ್ ಮಾಡ್ಕೊಂಡು ನೀವು ಲಾಸ್ಟ್ ವೀಡಿಯೋನ ನೋಡ್ಕೊಂಬನ್ನಿ. ಮತ್ತೆ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಕೊನೆಯದಾಗಿ ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ. ಬಾಯ್ ಬಾಯ್ ಫ್ರೆಂಡ್ಸ್.